ಹಾಯ್, ನಮಸ್ಕಾರ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮೆಂತ್ಯ ಪರೋಟ ಮತ್ತು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮೆಂತ್ಯ ಪರೋಟ ಮಾಡ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಅರಿಶಿನ, ಒಂದು ಸ್ವಲ್ಪ ಜೀರಾ ಪೌಡರು, ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇನ್ನು 2-3 ಸರಿ ಚೆನ್ನಾಗಿ ತೊಳೆದು ಅದರಲ್ಲಿ ಮಣ್ಣಿನ ಏನಾರು ಇದ್ದರೆ ಸೊಪ್ಪಲ್ಲಿ ಕ್ಲೀನಾಗಿ 2-3 ಸರಿ ತೊಳ್ಕೊಂಡು ಅದನ್ನು ಸಣ್ಣಕ್ಕೆ ಹಚ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತೀನಿ. ನಾನು ಇನ್ನೊಂದು ಏನು ಟ್ರಿಕ್ಸ್ ಯೂಸ್ ಮಾಡ್ತೀನಿ ಅಂದರೆ ಸಜ್ಜೆ ಮೇಲೆ ಕ್ಲೀನ್ ಮಾಡ್ಕೊಂಬಿಟ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೊತೀನಿ. ಯಾಕಂದರೆ ಸಾಫ್ಟಾಗಿ ಚಪಾತಿನೂ ಸಾಫ್ಟಾಗಿ ಬರುತ್ತೆ, ಒಲ್ಟಾಗಲ್ಲ ಅಂತ. ಆಮೇಲೆ ಹಿಟ್ಟನ್ನು ಎಣ್ಣೆ ಸವರ್ಬಿಟ್ಟು ಸೈಡಿಗೆ ಇಡೋಣ, ಅದೊಂದು ಸ್ವಲ್ಪ ಹೊತ್ತು ನೆನ್ಕೊಳ್ಳಿ. ಆಮೇಲೆ ಇಲ್ಲಿ ಈ ಕಡೆ ನಾನು ಟೊಮೊಟೊ ಗೊಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ನೆನ್ಕೊಳ್ಳೋ ಟೈಮಲ್ಲೇ ನಾನು ಈ ಕಡೆ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ ಅಂತ. ಇನ್ನು ಟೊಮೊಟೊ ಗೊಜ್ಜಿಗೆ ಈರುಳ್ಳಿ, ಟೊಮೊಟೊ ಮತ್ತು ಹಸಿಮೆಣ್ಸಿಕಾಯಿ, ಇನ್ನು ಕೊತ್ತಂಬರಿ ಎಲ್ಲ ಅದು ಸಣ್ಣಕ್ಕೆ ಹಚ್ಕೊತೀನಿ. ಹಚ್ಕೊಂಬಿಟ್ಟು ಇನ್ನು ಒಗ್ಗರಣೆಗೆ ಹಾಕ್ಕೊತೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವು, ಕಡಲೆಬೇಳೆ ಸ್ವಲ್ಪ ಹಾಕ್ಬಿಟ್ಟು ರೋಸ್ಟ್ ಮಾಡಿಬಿಟ್ಟು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಬೇಯಲಿ ಅಂತ ಉಪ್ಪು ಹಾಕಿ, ಈರುಳ್ಳಿ ಬೆಂದ ಮೇಲೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು. ಆಮೇಲೆ ಟೊಮೊಟೊ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಖಾರದ ಪುಡಿ, ಅರಿಶಿನ, ಜೀರಾ ಪೌಡರು, ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈ ಪೌಡರು ಮಸಾಲೆ ಎಲ್ಲ ಬೇಯಬೇಕಲ್ವ, ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೊಮೊಟೊ ಗೊಜ್ಜು ರೆಡಿಯಾಗಿರುತ್ತೆ. ಯಾಕೆಂದರೆ ಆಲ್ರೆಡಿ ಟೊಮೊಟೊ ಸ್ಮ್ಯಾಶ್ ಆಗೋವಷ್ಟು ಬೆಂದಿರುತ್ತೆ, ಮಸಾಲೆ ಅಷ್ಟೇ ಬೇಯಬೇಕಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ನೋಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ. ಇನ್ನು ಈ ಕಡೆ ಬೀಟ್ರೋಟ್ ಜ್ಯೂಸ್ಗೆ ಡೈಲಿ ಬೀಟ್ರೋಟ್ ಜ್ಯೂಸು ಮತ್ತು ಡ್ರೈ ಫ್ರೂಟ್ಸು ನಾನು ನಮ್ಮ ಮನೆಯವರು ತೊಗೊತೀವಿ. ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಬೀಟ್ರೋಟ್ ಜ್ಯೂಸ್ ಮಾಡಿಕೊಂಡು ಇಬ್ರಿಗೂ ಅವ್ರಿಗೂ ಕೊಟ್ಟು ನಾನು ತೊಗೊಂಡೆ. ಇಷ್ಟ ಆಗೋ ಅಷ್ಟೊತ್ತಿಗೆ ಹಿಟ್ಟು ಚೆನ್ನಾಗಿ ನೆಂದಿತ್ತು, ಸಾಫ್ಟಾಗಿತ್ತು. ಸೊ ನನಗೆ ಹೆಂಗೆ ಬೇಕೋ ಅಷ್ಟಕ್ಕೆ ಉಂಡೆಗಳು ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಟ್ಕೊಂಬಿಟ್ಟು ಅರಿತಾನೆ ಬೇಯಿಸ್ಕೊತೀನಿ. ಟೈಮ್ ಸುಮ್ಮನೆ ವೇಸ್ಟ್ ಆಗುತ್ತೆ, ಅರ್ದಿಟ್ಕೊಂಡು ಆಮೇಲೆ ಮತ್ತೆ ಬೇಯಿಸೋದು ಇನ್ನೇನು ಅಂದ್ಬಿಟ್ಟು. ಒಂದು ಚಪಾತಿ ಬೇಯೋ ಅಷ್ಟ್ರಲ್ಲಿ ನಾನಿಲ್ಲಿ 2 ಚಪಾತಿ ಅರ್ದಿಟ್ಕೊಂಡಿರ್ತೀನಿ. ಸೊ ಹಾಗಾಗಿ ಬೇಯಿಸ್ತಾನೆ ಚಪಾತಿನೂ ರೆಡಿ ಆಗುತ್ತೆ. ಇನ್ನು ನಮ್ಮ ಮನೆಯವ್ರೂ ರೆಡಿಯಾಗಿ ಬಂದರು ಶಾಪ್ಗೆ ಹೋಗೋಕ್ಕೆ. ಸೊ ಅವ್ರಿಗೂ ಬೇಯಿಸ್ತಾನೆ ಬಿಸಿ ಬಿಸಿ ಚಪಾತಿನ ಹಾಕ್ಕೊಟ್ಟೆ ನಾನು. ಅವರು ತಿಂದ್ಬಿಟ್ಟು ಅಂಗಡಿಗೆ ಹೋದರು. ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಗುರುವಾರ ಆಗಿತ್ತು. ಗುರುವಾರ ನಾನು ರಾಯರ ಭಕ್ತೆ. ಸೊ ಗುರುವಾರ ಪೂಜೆ ಮಾಡೋಣ ಅಂದ್ಬಿಟ್ಟು ಒಂದು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಈ ವಾರ. ಹಾಗಾಗಿ ಮನೆಯೆಲ್ಲನೂ ನೀಟಾಗಿ ಶೆಲ್ಬೆ ಎಲ್ಲ ಹೊಡ್ಕೊಂಡು ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಹಾಗೆ ಪೂಜೆ ಮುಗಿಸ್ಕೊಂಡು ಅಂಗಡಿಗೆ ಹೋಗೋಕೆ ಸರಿ ಆಗುತ್ತೆ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ರಾಯರು ಇರೋದಂತೂ ಸತ್ಯ. ಯಾಕೆಂದರೆ ನನ್ನ ಜೀವನದಲ್ಲೂ ಪವಾಡಗಳಾಗಿದೆ. ಹಾಗಾಗಿ ನಾನು ರಾಯರನ್ನ ತುಂಬಾ ನಂಬ್ತೀನಿ. ಹಾಗಾಗಿ ನಾನು ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಪುಸ್ತಕ ಬರಿತಾ ಇದ್ದೆ. ರಾಯರು ಮಂತ್ರ ಇರುತ್ತಲ್ಲ, ಶ್ರೀ ರಾಘವೇಂದ್ರಾಯ ನಮಃ ಅಂತ, ಅದನ್ನು ನಾನು ಪುಸ್ತಕ ಬರಿತಾ ಇದ್ದೆ. ಒಂದು ಪುಸ್ತಕ ಮುಗಿದು ನಾನು ಮಠಕ್ಕೆ ಕೊಟ್ಟು ನಾನಿನ್ನೂ ಸಂಕಲ್ಪ ಆಗಿರಲಿಲ್ಲ. ನಾನು ಅಂದ್ಕೊಂಡು ಏನು ಸಂಕಲ್ಪ ಮಾಡ್ಕೊಂಡಿದ್ನೋ ಅದು ಆಗಿರಲಿಲ್ಲ. ಹಾಗಾಗಿ ಇನ್ನೊಂದು ಪುಸ್ತಕನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ. ಅದನ್ನು ಈ ವಾರದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೆ. ನಾರ್ಮಲಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನನ್ನ ನೈವೇದ್ಯಕ್ಕೆ ಸಕ್ಕರೆ ಇಟ್ಟೆ, ಬೇರೆ ಏನು ಸ್ವೀಟ್ ಮಾಡಿರಲಿಲ್ಲ. ಪೂಜೆ ಮುಗಿಸ್ಕೊಂಡು ಸಂಕಲ್ಪ ಮಾಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪುಸ್ತಕನ ಬರೆದು ನಾನು ಅಂಗಡಿಗೆ ಹೊರಟೆ, ಟೈಮ್ ಆಗಿತ್ತು ಅಂತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರಿರೋದು ಸತ್ಯ. ರಾಯರೇ ಎಲ್ಲರನ್ನೂ ಕಾಪಾಡಿ, ಎಲ್ಲರಿಗೂ ಒಳ್ಳೇದು ಮಾಡಿ ರಾಯರೇ.